The roof, the roof, the roof.
ಎಲ್ಲರೂ ಚೆನ್ನಾಗಿದೆ, ಅಷ್ಟು ಜನರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಊಟ ಮಾಡಿ ಫಾಸ್ಟ್ ಫುಡ್ ಚೆನ್ನಾಗಿದೆ, ಎನರ್ಜಿ ಚೆನ್ನಾಗಿದೆ, ಇದು ಅಷ್ಟು ಜನರು ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸೂಪರ್. Say thank you, sir. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಕ್ಯೂಟೀಸ್. ಇನ್ನೊಂದು ಸ್ವಲ್ಪ ಹೇಗಿತ್ತು ನಮ್ಮ ಬೇಬಿ ಚಿನ್ನಮ್ಮ ಸಾಕು ಆಮೇಲೆ ಹೇಗಿತ್ತು? ಸೂಪರ್ ಅಂದ್ರೆ ನೀವು ಹೇಳೋದನ್ನು ಕೇಳ್ತಾರ. ಸೂಪರ್ ಅಂದ್ರೆ ಯು ಹ್ಯಾವ್ ಟು ಅಪ್ರಿಶಿಯೇಟ್ ದೆಮ್, ಚಿಯರ್ ದೆಮ್. ಬರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ಅವಳಿಗೆ ಎಷ್ಟು ಅವಳಿಗೆ ಹಾಂ ನಿಮ್ಮ ಹೆಸರು? ಹಾಂ ಹೇಳಿ. ನೇಮ್ ವಿಹಾ. ವಿಹಾ. ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ವಿಹಾಗೆ ತುಂಬ ಹೈಲೈಟ್ ಆಗ್ತದೆ ಸ್ಮೈಲಲ್ಲಿ ಮತ್ತು ಆ ನೀವು 3 ಜನ ಹುಡುಗರು ರೆಫರ್ ಮಾಡಿದರೆ ಇನ್ನೂ ಚೆನ್ನಾಗಿದೆ. ಆಮೇಲೆ ಸೆಂಟ್ರಲ್ಲಿ
ಕರೆಕ್ಟಾ ಕರೆಕ್ಟಾ ಎಲ್ಲ ಚೆನ್ನಾಗಿ ಮಾಡಿದ್ವಿ ಆ್ಯಕ್ಚುಲಿ ಸೂಪರ್ ಆಗಿ ಮಾಡಿದ್ವಿ ಕಾಸ್ಟ್ಯೂಮ್ ಚೆನ್ನಾಗಿದೆ ಎಲ್ಲರೂ ನೆಕ್ಸ್ಟ್ ಟೈಮ್ ಮಾಡಬೇಕು ಆ್ಯಕ್ಚುಲಿ ಮಾಡಬೇಕಂದ್ರೆ ಜೋಶ್ ಸಾಂಗ್ ಅಲ್ವಾ ಎಲ್ಲರೂ ಸ್ಮೈಲ್ ಇರಬೇಕಲ್ವಾ ಸಾಂಗ್ ಆಡಬೇಕಲ್ವಾ ಹೇಳ್ತಾನೆ ಎಲ್ಲರೂ ಆಡ್ಕೊಂಡು ಮಾಡಿದ್ರೆ ಚೆನ್ನಾಗಿದೆ ನೀನು ಲೀಡ್ ಡ್ಯಾನ್ಸರ್ ನೀನು ಆ್ಯಕ್ಚುಲಿ ಜಾಸ್ತಿ ಆಡಬೇಕಿಲ್ಲ ಬ್ರೈಟಾಗಿ ಆಡಿ ಬ್ರೈಟಾಗಿ ಸ್ಮೈಲ್ ಮಾಡಬೇಕು ಕರೆಕ್ಟಾ ಎಲ್ಲ ಎನರ್ಜಿ ಸಾಕಾರ ಇದೆ ಇಷ್ಟು ಜನ ಎನರ್ಜಿ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಆದರೆ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್ ಆಯಿತಾ ಸರಿನಾ ಸೂಪರ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟೀಮ್ ರೆಡಿ ಏನ ಸಾಕಲ್ವಾ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳೋದೇ ಬೇಡ ಅನ್ಸುತ್ತೆ ಅಷ್ಟು ಜೋಶಿಂದ ಎಲ್ಲರೂ ನಿಲ್ತಾ ಇದ್ದೀರಾ ಏನು ಹೆಸರು ರೋಸಿ ನಿಮ್ಮ ಹೆಸರು ಹರಿಪ್ರಿಯ ಹೆಂಗ್ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಸೀರಿಯಸ್ ಸಾಕಾಗ ಒಳ್ಳೆ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಇನ್ನೂ ಎಷ್ಟು ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಇನ್ನು ಆ್ಯಡ್ ಮಾಡೋದು ಇನ್ನೂ ಸಾಕಾಗಲ್ಲ ಆ್ಯಕ್ಚುಲಿ ಸೂಪರ್ ಚೆನ್ನಾಗಿ ಮಾಡ್ತಾರೆ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗರ್ಲ್ಸ್ ಆಲ್ ದ ಬೆಸ್ಟ್ ಸೊ ಇಷ್ಟೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ
2 ಇಯರ್ಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಪ್ರಿನ್ಸ್ ಡ್ಯಾನ್ಸ್ ಅಕಾಡೆಮಿ ತುಂಬ ಖುಷಿ ಇದೆ, ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಸೊ ಅವನು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಹೆಂಗಿತ್ತು ಇವಾಗ ತುಂಬ ಅಪ್ಡೇಟ್ ಆಗಿದ್ದಾನೆ. ಸೊ ನಾನು ಅದಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಥ್ಯಾಂಕ್ಸ್ ಅಕಾಡೆಮಿಗೂ ಸಹ, ಮಾಸ್ಟರ್ಗೂ ಸಹ. ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಕಾಂಪಿಟೇಷನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನಿಮ್ಮ ಮಗು ಹೇಗೆ ಮಾಡ್ತಾ ಡ್ಯಾನ್ಸು ಹೇಗೆ ಕಾಂಪಿಟೇಷನ್ ಮಾಡ್ತಾ? ಅಂದರೆ ಇವಾಗ ಮಕ್ಕಳಿಗೆ ಒಂದು ಕಾಂಪಿಟೇಷನಿಂದ ಎನರ್ಜಿ ಲೆವೆಲ್ ಅದು ಹೇಳ್ತಾನೆ ಇರುತ್ತೆ, ಮತ್ತು ಎನರ್ಜಿ ಬರುತ್ತೆ, ಮತ್ತು ಸ್ಟೇಜ್ಗೆ ಇರೋ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಫ್ಯೂಚರಲ್ಲಿ ಅವರಿಗೆ ತುಂಬ ಅದು ಅನುಕೂಲ ಆಗುತ್ತೆ. ಇದರಿಂದ ಮಕ್ಕಳಿಗೆ ಬೇಗ ಇನ್ನೂ ಚೆನ್ನಾಗಿ ಮಾಡಬೇಕು, ಬೇರೆಯವರಿಂದ ಇನ್ನೂ ಚೆನ್ನಾಗಿ ಮಾಡಬೇಕಂತ ಒಂದು ಇದಾಗುತ್ತೆ. ಸೊ ಅದು ಇದು ಏನಂದರೆ ಒಂದು ಅಕಾಡೆಮಿಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಮ್ಮ ಜೊತೆ ನೀವು ಮಕ್ಕಳನ್ನ ಕಲಿಸ್ತಾ ಇದ್ದೀರಾ. ಏನದೊಂದು ನೀವೊಂದು ಹೋಪ್ ಇರುತ್ತೆ, ಇಲ್ಲ ನಿಮ್ಮೊಂದು ಅನಿಸಿಕೆ ಇರುತ್ತೆ ನಮ್ಮ ಮೇಲೆ. ಸೊ ಇವ್ರ ಹತ್ರ ಕಳಿಸಿದ್ರೆ ನಾವು ಕಲಿತೀವಿ, ಕಲಿಯಲ್ಲ, ಎಲ್ಲ ಒಂದು ಒಪಿನಿಯನ್ ಇದ್ದೇ ಇರುತ್ತೆ. ನಿಮ್ಗೆ ಏನಿದೆ ಸರ್ ಪ್ರಾಂಪ್ಟಾಗಿ ನಿಮಗೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ, ಮಕ್ಕಳು ಕಲಿತಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಇಲ್ಲ, ತುಂಬ ಖುಷಿ ಇದೆ. ಸೊ ಕಂಟಿನ್ಯೂಸ್ಲಾಗಿ ನಾವೀಗ ಮಕ್ಕಳನ್ನ ಇಲ್ಲಿ ಬಿಡ್ತಾ ಇದ್ದೀವಿ ಏನಂದರೆ, ಸೊ ಅವ್ರ ಇಂಪ್ರೂವ್ಮೆಂಟು ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಡ್ಯಾನ್ಸ್ ಮಾಸ್ಟರ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಮ್ಯಾಮ್ ಆಗಲಿ, ಮಾಸ್ಟರ್ ಆಗಲಿ, ಏನೇ ಸಣ್ಣ ಪುಟ್ಟ ಏನೇ ಇಶ್ಯೂಸ್ ಇದ್ದರೆ ಅದನ್ನು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತಾರೆ. ಮತ್ತು ಅಂದರೆ ಅದು ಗೊತ್ತಾಗುತ್ತೆ ನಮಗೆ ಯಾವ ಥರ ಇದ್ದರು ಮೊದಲು, ಇವಾಗ ಯಾವ ಥರ ಆಗಿದ್ದಾರೆ, ಯಾವ ಆ್ಯಕ್ಟಿವ್ನೆಸ್ ಗೊತ್ತಾಗ್ತಾ ಇದೆ. ಗೊತ್ತಾಗ್ತದೆ. ಇವಾಗ ಶಿವನ್ ಇವಾಗ ಸೇರಿಸಿದ್ದೀರಾ ಹೊಸದಾಗಿ, ಹೇಗೆ ಅನ್ನಿಸ್ತದೆ ನಿಮ್ಮ ಮಗನ? ಶಿವಾನ್ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಯಾಕೆಂದರೆ ಅವನು ಮೊದಲು ಸ್ಟಾರ್ಟಿಂಗಲ್ಲಿ ಅಷ್ಟು ಇದಿರಲಿಲ್ಲ. ಸೊ ಇವಾಗ ಅವನು ಮಿಂಗಲ್ ಆಗೋದು ಸ್ವಲ್ಪ ಇದು ಮಾಡ್ತಾರೆ. ಬಟ್ ಓಕೆ, ಅವನೀಗ ನಾನು ತುಂಬ ದಿವಸ ಈಗ ನೋಡ್ತಾ ಇದ್ದೀನಿ, ತುಂಬ ಇಂಪ್ರೂವ್ಮೆಂಟ್ಸ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಟೋಟಲಿ ಹ್ಯಾಪಿ ಇದೆ ಖಂಡಿತ. ನಾನು ಪ್ರಿನ್ಸ್ ಡ್ಯಾನ್ಸ್ ಅಕಾಡೆಮಿಗೆ ತುಂಬ ಹ್ಯಾಪಿ ಇದೆ ನನಗೆ. ಇನ್ನೇನನ್ನೋದಕ್ಕಿಂತ ಅವ್ರು ಚೆನ್ನಾಗಿ ಕಲಿತಾ ಇದ್ದಾರೆ. ನೀವೇನು ಹೇಳ್ಕೊಡ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಕಲಿತಿದ್ದಾರೆ. ನಾವೇನು ಹೇಳ್ತೀವಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿರೋದು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಕೊಬೇಕಂತ ಅಂದರೆ ಪ್ರತಿಯೊಂದು ಸ್ಟೆಪ್ಪನ್ನು ನೀಟಾಗಿ ಹೇಳ್ಕೊಡ್ತಾ ಇದ್ದೀರಾ, ಅದೊಂದು ಮೇನ್. ನಮಗೆ ಪ್ರತಿಯೊಂದು ಏನೇ ಒಂದು ಡೌಟ್ ಇದ್ರೂ ಕ್ಲಿಯರಾಗಿ ಹೇಳ್ತೀರಾ, ಹಿಂಗೆಲ್ಲ ಹೀಗೆ. ಅದಕ್ಕಿಂತ ಇನ್ನೇನು ಹೇಳಬೇಕು? ನಿಮ್ಗೆ ಏನು ಅನ್ನಿಸ್ತದೆ ನಮ್ಮ ವಿಶ್ವನಾಥ್ ಬಗ್ಗೆ? ಇನ್ನೊಂದು ಏನಂದರೆ ಅವ್ನು ಯೂಟ್ಯೂಬಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ, ಮತ್ತು ಅವ್ನು ಇಂಟ್ರೆಸ್ಟ್ ಬರುತ್ತೆ ಡ್ಯಾನ್ಸ್. ಇಲ್ಲಿ ಫಸ್ಟು ನಾನು ಬೇರೆ ಕಡೆ ಕಲಿಸಿದ್ದೆ, ಅಲ್ಲ ಅಷ್ಟು ನನ್ನ ಇಂಟ್ರೆಸ್ಟ್ ನಾನು ಬೇಡ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳ್ತಾ ಇದ್ದ. ಆದರೆ ಇಲ್ಲಿ ಬಂದು ಅವ್ನು ಒಂದಿನ ಕ್ಲಾಸ್ ಮಿಸ್ಸಲ್ಲೇ ಡ್ಯಾನ್ಸ್ ಕ್ಲಾಸ್ ಮಿಸ್ ಆಯಿತು ಅಂತಾನೆ. ಆದರೆ ಇಲ್ಲಿ ತುಂಬ ನಿಮಗೆ ಹೇಳ್ಕೊಡೋದು ಅದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಅವ್ನು ತುಂಬ ಇಷ್ಟಪಡ್ತಾನೆ ಡ್ಯಾನ್ಸ್ ಕ್ಲಾಸ್. ಓಕೆ, ಈಗ ಕಾಂಪಿಟೇಷನ್ಸ್ಗೆ ಹೋಗಿದ್ವಿ, ನಿಮ್ಗೆ ಗೊತ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ವಿ, ತುಂಬ ಸಲ ಕಳಿಸಿದ್ದೀರಾ ಕಾಂಪಿಟೇಷನ್ಗೆ. ಏನು ಒಪಿನಿಯನ್ ಇದೆ ಕಾಂಪಿಟೇಷನ್ಸ್ ಬಗ್ಗೆ ಆಗ್ಬೋದು, ನಿಮ್ಮ ಮಕ್ಕಳು ಸ್ಟೇಜ್ ಮೇಲೆ ನೀವು ನೋಡೋದ್ರ ಬಗ್ಗೆ ಆಗ್ಬೋದು, ಕಲಿಯೋದ್ರ ಬಗ್ಗೆ ಆಗ್ಬೋದು, ನಿಮ್ಗೆ ಏನು ಅನ್ನಿಸ್ತಾ ಇದೆ? ಕಾಂಪಿಟೇಷನ್ ಎಲ್ಲ ತುಂಬ ಸ್ಟ್ರೆಸ್ ಆಗುತ್ತೆ. ಮೇನ್ ಅದೇ ಅವ್ರು ಸೋಲಿ ಗೆಲ್ಲಿ ಅವ್ರೊಂದು ಪ್ಲೇಸ್ ಕೊಡಲಿಕ್ಕೆ ಇದೆ, ಅವ್ರು ಸ್ಟ್ರೆಸ್ ಆಗುತ್ತೆ ಸಾಕು. ಸೊ ಏನು ಅನ್ನಿಸ್ತಿದೆ ಇವಾಗ ತುಂಬ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡ್ತಿದ್ದಾರಲ್ಲ, ಈಗ ಇಂಪ್ರೂವ್ಮೆಂಟ್ ಇದೆಯಲ್ಲ? ಸ್ಟಾರ್ಟಿಂಗ್ ಹೇಳ್ಕೊಬೇಕು ಅಂದ್ರೆ ಈಗ ಅವರಿಗೆ ಖುಷಿಯಾಗಿ ಆಡ್ತಾರೆ, ಸಾಂಗ್ ಹೇಳೋದಾಗಲಿ ಎಲ್ಲ ಮಾಡ್ತಾರೆ. ಅವಾಗ ಸ್ಟಾರ್ಟಿಂಗ್ ಬಂದ್ಕೊಂಡ್ರೆ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈಗ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಆಗ್ಬೋದು, ಇದಾಗ್ಬೋದು, ನೀವೊಂದು ಒಪಿನಿಯನ್, ಒಂದು ಹೋಪ್ ಮೇಲೆ, ಒಂದು ನಂಬಿಕೆ ಮೇಲೆ ಕಳಿಸ್ತಾ ಇರ್ತೀರಾ. ಏನೇ ಇದ್ರೂ ಕೂಡ ನಮ್ಮ ರೆಸ್ಪಾನ್ಸ್ ಹಾಕೋದು, ನಿಮ್ಮ ರೆಸ್ಪಾನ್ಸ್ ಪ್ರತಿಯೊಂದು ನಾವು ಹ್ಯಾಂಡಲ್ ಮಾಡ್ತಾನೆ ಇರ್ತೀವಿ. ನಿಮಗೆ ಓವರ್ ಆಗಿ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಆಗ್ಬೋದು, ಟೀಚರ್ಸ್ ಬಗ್ಗೆ ಆಗ್ಬೋದು, ನಿಮ್ಗೆ ಏನು ಅನಿಸಿಕೆಗಳಿದೆ, ನಿಮ್ಗೆ ಏನು ಒಪಿನಿಯನ್ಸ್ ಇದೆ? ಡ್ಯಾನ್ಸ್ ಕ್ಲಾಸ್ ಅಂದರೆ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ. ಆಮೇಲೆ ಟೀಚರ್ಸ್ ಅದೇ ನಾವು ಕೇಳಿದ್ದು ಏನೇ ಇದ್ರೂ ರೆಸ್ಪಾನ್ಸ್ ಮಾಡ್ತಾರೆ, ಮಕ್ಕಳು ಹಾಗೆ ಇದು ಮಾಡ್ತಾರೆ. ಅದೊಂದು ತುಂಬ ಖುಷಿ ನಮಗೆ. ಬೇಗ ಮಕ್ಕಳು ಪಿಕಪ್ ಆಗ್ತಾರೆ ಡ್ಯಾನ್ಸಲ್ಲೇ ಆಗಲಿ. ಮತ್ತು ಅವ್ರು ಬರೀ ಡ್ಯಾನ್ಸೇ ಇಲ್ಲ, ಸರ್ ಜೊತೆ ಮಾತಾಡೋದು, ಮಿಂಗಲ್ ಆಗೋದು, ಅದೆಲ್ಲ ತುಂಬ ನೀವು ಇದು ಮಾಡೋದ್ರಿಂದ ಮಕ್ಕಳು ಹಾಗೆ ಇದಾಗುತ್ತಾರೆ ಸರ್. ಸೊ ಹ್ಯಾಪಿ ಆಗಿದ್ದೀರಾ? ತುಂಬ ಖುಷಿ ಸೊ ನಿಮ್ಮ ಹೋಪ್ನ ನಾವು ಹಾಗೆ ಉಳಿಸ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಹೀಗೇನೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಫಸ್ಟ್ ತುಂಬ ಕಡೆ ಎಜುಕೇಷನಿಂದ ಹೋಗ್ತಾ ಇದ್ದೀನಿ. ನನಗೆ ಕ್ಲಾಸಿಕಲ್ ಇಷ್ಟ, ಅವಳಿಗೆ ವೆಸ್ಟರ್ನ್ ಇಷ್ಟ. ಸೊ ಅವಳ ಇಂಟ್ರೆಸ್ಟಿಗೆ ಹೋಗೋಣ ಇಲ್ಲಿ ಬಂದು ಅವಳಿಂದ ಏನು ಅವಳು ಕಲಿತಾ ಇದ್ದಾಳೆ, ನನಗೆ ಇಷ್ಟ ಆಯಿತು. ನಾನು ಹೇಳ್ಕೊಡೋದು ವೀಕೆಂಡ್ ಅವೆಲ್ಲ ಹೊಸದಾಗಿದೆ ನೋಡೋಕ್ಕೆ, ಬೇರೆ ಕಡೆ ನೋಡೋದಕ್ಕೆ ಇದು ಹೊಸದಾಗಿದೆ. ಅದರಿಂದ ಮಕ್ಕಳು ಹೊಸದಾಗಿ ಒಬ್ಬೊಬ್ಬರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡ್ತಾ ಇದ್ದಾರೆ, ಅದು ಇಷ್ಟ ಆಯಿತು. ನಿಮ್ಮ ಅನಿಸಿಕೆ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟೈಮ್ ಮಗು ನಿಮ್ಮನ್ನ ಸ್ಟೇಜ್ ಮೇಲೆ ನೋಡಿದ್ರೆ ನಿಮ್ಮ ಮಗಳು ಹೇಗೆ ಮಾಡಿದ್ಲು ಡ್ಯಾನ್ಸು, ಹೇಗೆ ಅನ್ನಿಸ್ತು ನಿಮಗೆ? ಓಕೆ, ನಾರ್ಮಲಿ ಒಂದು ಪೇರೆಂಟ್ಸ್ ಅಂದಿದ ತಕ್ಷಣ
ಒಂದು ಓಕೆ ಮಗಳು ಎದುರುಕೊಂತಾಳೆ ಅನಿಸುತ್ತೆ, ಫಸ್ಟ್ ಸ್ಟೇಜು ನರ್ವಸ್ ಆಗ್ತಾಳೆ, ಮತ್ತೊಂದು ಎಲ್ಲನೂ ನಮ್ಮ ಕೈಯಲ್ಲಿ ಏನಾಯಿತು ಅದೆಲ್ಲ ಪ್ರಿಪ್ರೇಷನ್ ನಾವು ಮಾಡಿದ್ವಿ. ನಿಮ್ಮ ಅನಿಸಿಕೆ ಏನು ಅನಿಸ್ತು ಮ್ಯಾಮ್? ನಾನು ಅನ್ಕೊಂಡಿದ್ದ ಹಂಗೆ ಅನ್ಕೊಂಡೆ ಎದುರ್ಕೋತಾಳೆ ಬರ್ತಾಳೆ ಅಂತ. ಬಟ್ ಏನಿಲ್ಲ, ಮಾಡಿದ್ದು ಇತ್ತು ಒಳಗಡೆ ಪ್ರೇಯರ್ಸ್ ಮಾಡ್ಕೊಳ್ತಾ ಇದ್ದು ಏನಿಲ್ಲ, ಸೊ ಕಾಂಪಿಟೇಷನ್ ಕಳಿಸಿದ್ದಕ್ಕಾಗ್ಬೋದು, ಡ್ಯಾನ್ಸ್ ಕ್ಲಾಸ್ ಕಳಿಸ್ತಿರೋಕ್ಕಾಗ್ಬೋದು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಪಿನಿಯನ್ಸ್ ಇಲ್ಲ? ನನಗೆ 100 ಔಟ್ ಆಫ್ 100 ನನಗೆ ತುಂಬ ಇಷ್ಟ ಆಯಿತು. ತುಂಬ ಮನೇಲಿ ಪೇರೆಂಟ್ಸ್ ಎಲ್ಲ ಅವ್ಳಿಗೆ ಸ್ಟ್ರೈನ್ ಆಗುತ್ತೆ ಹಂಗೆ ಹಿಂಗೆ. ನಾನು ಈಗಲೂ ಅಷ್ಟೇ ಏನಂದ್ರು ನಾನು ತಿಳಿಸಲಿಲ್ಲ, ಹೋಗಲೇಬೇಕು. ನಿಮ್ಗೆ ಖುಷಿ ಇದೆಯಾ ಕಳಿಸ್ತಿರೋದ್ರಿಂದ ಆಗ್ಬೋದು, ಮತ್ತೊಂದು ಆಗ್ಬೋದು, ನಿಮಗೆ ಖುಷಿ ಇದೆ? ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಖುಷಿ ಆಯ್ತು. ಟ್ರೆಂಡಿಂಗ್ ಸಾಂಗು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ನನ್ನ ಪರ್ಸ್ನಲಿ ನಿಮ್ಮ ಕಡೆಯಿಂದ ಏನಂದರೆ ಬೇರೆ ಒಂದು ಸಾಂಗ್ ನೋಡಬೇಕು ಅಷ್ಟೇ, ಅದೆಲ್ಲ ಬಿಟ್ಟು ಓಕೆ, ನಿಮ್ಮ ಮಗಳು ಕಲಿತಿರೋ ರೀತಿ ಬಗ್ಗೆ ಆಗ್ಬೋದು, ಇಲ್ಲ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಇಲ್ಲ ಮನೆಗೆ ಬಂದಾಗ ಮಕ್ಕಳು ಹೇಳ್ತಾರೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಆಗ್ಬೋದು, ಮತ್ತೊಂದು ಏನು ಅನ್ನಿಸ್ತಿದೆ? ಸ್ಟೆಪ್ ಇದು ಕೂಡ ಹೇಳ್ಬೋದು. ಇವಾಗ ನೀವು ಟ್ರೆಂಡಿಂಗ್ ಸಾಂಗ್ಸ್ ನೀವು ಮಾಡಿಸಿದ್ರಲ್ಲ, ಬ್ಯಾಂಡಲ್ ಸಾಂಗ್ ಹಿಂದಿ ಸಾಂಗ್ಸ್ ಮನೇಲಿ ಬಂದು ಮಾಡಿದ್ದೆ. ಕೆಲವೊಂದು ವಿಡಿಯೋ ನಾನು ಪರ್ಸ್ನಲ್ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ಮಾಡ್ತಿದ್ದೆ. ಸ್ವಲ್ಪ ಡಿಫ್ರೆಂಟ್ ಸಾಂಗ್ಸ್ ಅದಕ್ಕೆ ತುಂಬ ಖುಷಿ ಇದೆ. ಇಯರ್ಲಿ 6 months ಈಗ ಆಲ್ರೆಡಿ 2 ಟೈಮ್ ನಾನು ಸ್ಟೇಜ್ ತುಂಬ ಖುಷಿ ಇದೆ. ಏನು ಅನ್ನಿಸ್ತು ಮ್ಯಾಮ್? ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು ನೀವು ಕಾಂಪಿಟೇಷನ್ಸ್ ಕಳಿಸಿರೋ ಆಲ್ಮೋಸ್ಟ್ 1 ಇಯರಲ್ಲಿ ಇದು ಸೆಕೆಂಡ್ ಟೈಮ್ ನೀವು ಆಲ್ರೆಡಿ ಸ್ಟೇಜ್ ಸಿಕ್ಕಿದೆ ಆ ಕಾಂಪಿಟೇಷನ್ಸ್ದು. ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಾಂಪಿಟೇಷನ್ಸ್ ಬಗ್ಗೆ ಆಗ್ಬೋದು, ಇಲ್ಲ ನಿಮ್ಮ ಮಗಳು ಆನ್ ಸ್ಟೇಜ್ ನೋಡಿದಾಗ ಪರ್ಫಾರ್ಮೆನ್ಸ್ ಮಾಡ್ತಿರೋ ರೀತಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ವೇದಿಕೆ ಮೇಲೆ ಹೋಗ್ಬೇಕು ಆಸೆ. ನಾನೇ ಡ್ಯಾನ್ಸ್ ಕ್ಲಾಸ್ ಇನ್ನೇ ಹೇಗೆ ಪ್ರೋಗ್ರಾಮ್ನ ನಾನು ಅವರು ತುಂಬ ಚೆನ್ನಾಗಿದೆ. ಬಟ್ ಕಾಸ್ಟ್ಯೂಮ್ಸು ಏನು ಮ್ಯಾಚ್ ಹೋಗ್ತಾರೆ, ಹಿಂಗೆ ಬೇಕಂದರೆ ಯಾವ ಇಯರಿಂಗ್ಸು ಯಾವ ಕಾಸ್ಟ್ಯೂಮ್ ಮತ್ತು ಶೂ ಹತ್ತಿದ್ರೆ ಇಲ್ಲಿ ಶೂ ಹೋಗಿಲ್ಲ. ಬಟ್ ನಮ್ಮ ಮಕ್ಕಳು ಒಂದೇ ಥರ ಶೂ ಆಗಿರ್ಬೇಕಾಗಿ ನೀಟಾಗಿ ಡ್ಯಾನ್ಸ್ ಅಂದರೆ ಇಂಪಾರ್ಟೆಂಟ್ ಅಲ್ಲ, ಬಾಡಿ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್, ಫೇಸಲ್ಲಿ ಎಕ್ಸ್ಪ್ರೆಷನ್ ಕೂಡ ಇಂಪಾರ್ಟೆಂಟ್. ಸೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಳಿಸ್ತಾ ಇರೋದ್ರಿಂದ? ತುಂಬ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಯಾವಾಗಲೂ ಏನೇ ಇದ್ರೂ ಕೂಡ ಈಗ ಶೇರ್ ಮಾಡಿ ಆಗ ಖುಷಿ ಆಗಿ. ಥ್ಯಾಂಕ್ ಯು. ನನ್ನ ಮಗಳು ಶ್ರೇಷ್ಠ. ಆ್ಯಕ್ಚುಲಿ ನನ್ನ ಶ್ರೇಷ್ಠಗೆ ತುಂಬ ಇಂಟ್ರೆಸ್ಟ್ ಡ್ಯಾನ್ಸ್ ಬಗ್ಗೆ. ಆ್ಯಕ್ಚುಲಿ ಇದೆಲ್ಲ ಲೋಕಲೆಲ್ಲ ಖರ್ಚು ಮಾಡಿದ್ವಿ, ನಮ್ಗೆ ಇಲ್ಲೂ ಸೇರ್ಸೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ಒಂದ್ಸರಿ ಲಾಸ್ಟ್ ಬಿಲ್ಡಿಂಗಲ್ಲಿ ಒಂದ್ಸರಿ ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ವಿ, ನಮಗೂ ಟೈಮ್ ಬೇಕಾಗ್ತದೆ, ಆಮೇಲೆ ಸಾಕಿದ್ದು. ಆಮೇಲೆ ಚಿಕ್ಕದ್ಮೇಲೆ ಅಂತೂ ತುಂಬ ಇಂಪ್ರೂವ್ ಆಗಿದ್ದಾಳೆ. ನನಗೆ ತುಂಬ ಖುಷಿಯಾಗಿದೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮತ್ತು ಕೋಚಿಂಗ್ ಸಿಸ್ಟಮ್ ಬಗ್ಗೆ. ಎಂಟಲ್ಲಿ ಸರೌಂಡಿಂಗಲ್ಲಿ ಏನಿದೆ, ಈ 4 ಹಂತ ಸರೌಂಡಿಂಗಲ್ಲಿ ಏನು ಬರುತ್ತೆ ಅದರಲ್ಲೆಲ್ಲ ಕಂಪ್ಯಾರಿಟಿವ್ ಆಗಿದ್ರೆ ನನ್ನ ಮಗಳಿಗೆ ತುಂಬ ಒಳ್ಳೆ ಕೋಚಿಂಗ್ ಸಿಸ್ಟಮ್ ಸಿಕ್ಕಿದೆ, ಒಳ್ಳೆ ಕೋಚರ್ ಸಿಕ್ಕಿದ್ದಾರೆ. ಮತ್ತು ಫಸ್ಟ್ ಸ್ಟೇಜಲ್ಲೆಲ್ಲ ನಿನ್ನೆ ಮನೆಯೆಲ್ಲ ನಡೆದ ಕಾಂಪಿಟೇಷನಲ್ಲೆಲ್ಲ ನೋಡ್ಬಿಟ್ಟು ನಮಗೂ ಖುಷಿ ಆಗೋಯಿತು. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳಲ್ಲಿಷ್ಟೇ ರಾಜಚಂದ್ರ ಸರ್ಕಲಲ್ಲಿ ನಿಯರ್ ಬೈ ಡ್ಯಾನ್ಸ್ ಕ್ಲಾಸಕ್ಕೆ ನಮ್ಮ ಮಕ್ಕಳನ್ನ ಎಲ್ಲರನ್ನೂ ಸೇರಿಸಿ ಒಳ್ಳೆ ಪ್ರತಿಭೆಗಳನ್ನ ಹೊರಗಡೆ ತನ್ನಿ, ಮಕ್ಳುಗಳು ಚೆನ್ನಾಗಿ ಇಂಪ್ರೂವ್ ಆಗಿ ನಮ್ಮಲ್ಲಿರೋಂಥ ಸ್ಕಿಲ್ಲು ನಮ್ಮ ಮಕ್ಳ ಮೂಲಕ ಏನಾದರೂ ಬರೋ ಥರ ಇದ್ದರೆ ಬರಲಿ, ಒಳ್ಳೇದಾಗಲಿ ಸರ್. ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಕ್ಲಾಸ್, ಇದೇ ಥರ ಕಂಟಿನ್ಯೂ ಮಾಡಿ, ಇನ್ನೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಗಳು ಫಸ್ಟ್ ಟೈಮ್ ನೀವು ಆನ್ ಸ್ಟೇಜ್ ಮೇಲೆ ನೋಡಿದ್ರಿ, ಮೀನ್ಸ್ ಪರ್ಫಾರ್ಮೆನ್ಸ್ ಮುಂಚೆ ಮಾಡಿದ್ರಾ, ಇದೇ ಫಸ್ಟ್ ಟೈಮಾ ಸರ್? ಸರ್ ನನ್ನ ಮಗಳು ಆ್ಯಕ್ಚುಲಿ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಮಾಡ್ತಾ ಇದ್ಲು. ಸೊ ಅವಾಗ ಅಷ್ಟಾಗಿ ಏನಂದರೆ ಡೈರೆಕ್ಷನ್ಸ್ ಇರಲಿಲ್ಲ, ಯಾಕಂದರೆ ನಮ್ಮದು ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾವು ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇದು ನನ್ನ ಮಗಳು ಅದನ್ನು ನಿಮ್ಮ ಮೂಲಕ ಬಂದು ಹಿಂಗೆ ಮಾಡಿರೋದು ನೋಡಿದ್ರೆ ನಾನು ಯಾವುದೋ ಒಂದು ಆ್ಯಕ್ಟರ್ನ ಕಲ್ಪನೆ ಮಾಡ್ಕೊತೀನಿ. ನನ್ನ ಮಗಳನ್ನ ನಮ್ಮ ಮನೆಯಲ್ಲಿ ಒಬ್ಬರು ಆ್ಯಕ್ಟರ್ ಕ್ರಿಯೇಟ್ ಆಗ್ತಾರಲ್ಲ ಅಂತ ನಂತರ ಡ್ಯಾನ್ಸರ್ ಕ್ರಿಯೇಟ್ ಆಗ್ತಾರಲ್ಲ ಅಂತ ಒಂದು ಭಾವನೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸರ್, ಚೆನ್ನಾಗಿದೆ. ಮಿಷನ್ ಮೀನ್ಸ್ ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ಸ್ಕೇಲಲ್ಲಿ ಏನೋ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಒಳ್ಳೆ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ, ಅಲ್ಲೂ ಸಹ ಜಾಗ ಚೆನ್ನಾಗಿತ್ತು, ಎಲ್ಲ ಇದಿತ್ತು. ಮಗಳೂ ಸಹ ಆ ಟೀಮ್ ಏನು ಮಕ್ಕಳಿದ್ರು ಆ ಮಕ್ಕಳ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಚೆನ್ನಾಗಿ ಮಾಡೋದು. ಡ್ಯಾನ್ಸ್ ಕೋಚಿಂಗ್ ಮಾತ್ರ ಸಿಸ್ಟಮ್ ಚೆನ್ನಾಗಿದೆ ಸರ್. ಇದೇ ಥರನೇ ಇಂಪ್ರೂವ್ ಮಾಡ್ಕೊಂಡು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ನಾವು ಇಂಪ್ರೂವ್ ಮಾಡ್ಕೋಬೋದು. ಮಗಳಿಗೆ ಏನು ಬೇಸಿಕಲಿ ಏನು ನಾವು ಇಂಪ್ರೂವ್ಸ್ ಕೊಡ್ಬೋದು ಅದನ್ನು ಇಂಪ್ರೂವ್ಸ್ ನಾನು ನಿಮ್ಮ ಕಡೆಯಿಂದ ಕೊಡೋಕ್ಕೆ ತಯಾರಿದ್ದೀವಿ ಸರ್. ತುಂಬ ಚೆನ್ನಾಗಿದೆ ಸರ್. ನಾವು ವೇದಿಕೆ ಮೇಲೆ ನೋಡಿಬಿಟ್ಟು ನಮಗಂತೂ ಅದ್ಭುತವಾಗಿ ತುಂಬ ಚೆನ್ನಾಗಿ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಸರ್. ನಾವು ಕೆಲವೊಬ್ಬರು ನಮ್ಮ ಫ್ರೆಂಡ್ ಕಡೆಯಿಂದ ಇಲ್ಲಿ ನಾವು ರೆಫರ್ ಮಾಡಿ ಜಾಯಿನ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಲಿತಾ ಇದ್ದಾರೆ.
ಸ್ವಲ್ಪ ಅವಳಿಗೆ ಸ್ವಲ್ಪ ಎನರ್ಜಿ ಸ್ವಲ್ಪ ಕಮ್ಮಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಸ್ವಲ್ಪ ಮಕ್ಕಳು ಅವರೆಲ್ಲ ಚೆನ್ನಾಗಿದೆ ಎನರ್ಜಿ ತೆಗೆಗೆ ಇನ್ನು ಸ್ವಲ್ಪ ಡ್ಯಾನ್ಸ್ ಮಾಡೋದು ಅಂತ ಮನೆಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತೀವಿ. ನಿಮ್ಮ ಕಡೆಯಿಂದ ಎಫರ್ಟ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು. ಮಕ್ಕಳನ್ನ ಕಾಂಪಿಟೇಷನ್ ಆಗೋಕ್ಕೆ ಗೆಲ್ಲಿಸ್ಬೇಕು ಅದು ಯಾಕೆಂದರೆ ಅದರ ಮಕ್ಕಳನ್ನ ಆ ಥರ ಸ್ಟೇಜಲ್ಲಿ ನೋಡೋಕ್ಕೆ ತುಂಬ ಇಷ್ಟ ಆಗ್ತದೆ. ಡ್ಯಾನ್ಸ್ ಕ್ಲಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗಿದೆ? ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ? ನಿಮ್ಮ ಮಗಳು ಕಲಿತಿದ್ದಾಳೆ ಅಂತ ಅನ್ನಿಸ್ತಿದೆಯಾ? ಹೇಗೆ ಸರ್? ಪಾಸಿಟಿವ್. ಮಗು ಕಲಿತಾ ಇದ್ದಾರೆ, ಮನೆಗೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಒಳ್ಳೆ ಒಪಿನಿಯನ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಒಂದೊಂದು ನಿಮ್ಮ ಕಡೆನೇ ಹಾಕಿ ಆಮೇಲೆ ಮತ್ತೆ ಬಿಟ್ಟು ಮತ್ತೆ ಇವಾಗ ಮತ್ತೆ ಇಲ್ಲೇ ಹಾಕಿದ್ದೀನಿ. ಏನಕ್ಕೆ ನನ್ನ ಮಗ ಇಲ್ಲೇ ಕಲಿತೀನಿ ಅಮ್ಮ, ನಾವು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಇಲ್ಲೇ ಕಲಿತೀನಿ ಅಂತ ಹೇಳಿ ಮಾಡ್ತಾ ಇದ್ದೆ. ಡ್ಯಾನ್ಸ್ ಬಗ್ಗೆ ಮಾತಾಡೋಂಗೆ ಹೇಳ್ತೀನಿ. ಹೇಗಿದೆ ಮ್ಯಾಮ್ ಒಪಿನಿಯನ್ ಈಗ AW ಪ್ರಿನ್ಸ್ ಡ್ಯಾನ್ಸ್ ಅಕಾಡೆಮಿ ಕ್ಲಾಸ್ ಕಳಿಸ್ತಿರೋ ರೀತಿ ಆಗ್ಬೋದು? ಅವ್ನ ಎಕ್ಸ್ಪ್ರೆಷನ್ ಸ್ವಲ್ಪ ಕಮ್ಮಿ ಇದೆ, ಅವಳು ಎಕ್ಸ್ಪ್ರೆಷನ್ ಜಾಸ್ತಿ ಕೊಡ್ತಾಳೆ. ಇವನು ಮಾಡ್ತಾನೆ, ಇವನು ಚೆನ್ನಾಗಿ ಮಾಡ್ತಾನೆ, ಅವಳು ಚೆನ್ನಾಗಿ ಮಾಡ್ತಾಳೆ. ಅವಳು ನೋಡ್ಕೊಂಡು TV ನೋಡ್ಕೊಂಡು ಮಾಡ್ತಾ ಇರ್ತಾಳೆ. ಇವನು ಹಾಗೆ ನಾರ್ಮಲ್ ಆಗಿ ಅವನಾಗಿ ಅವ್ನು ಮಾಡ್ತಾ ಇರೋದು ಜಾಸ್ತಿ. ಹಾಗಾಗಿ ಇಬ್ರು ನಿಮ್ಮ ಜೊತೆ ಬಂದ್ಮೇಲೆ ಅವ್ನು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀವಿ. ಏನು ಅನ್ನಿಸ್ತಿದೆ ಇವಾಗ ನಿಮ್ಗೆ ಮುಂಚೆ ನೋಡಿದ್ದು ವಿಶ್ವಕ್ಕೂ ವಿಹಾಗೂ? ಇಷ್ಟಕ್ಕಿಂತನೂ ಅವ್ನು ತುಂಬ ಚೇಂಜ್ ಆಗಿರ್ತಾರೆ ಡ್ಯಾನ್ಸಲ್ಲಿ. ಅವಳು ಮಾಡ್ತಾನೆ ಇರ್ತಾಳೆ. ಅವ್ಳು ನಿಮ್ಮ ಜೊತೆ ಇನ್ನೂ ಸರಿ ಅಂದರೆ ಅವಳಿಗೆ ಅಂತ ಸ್ಪೀಡ್ ಏನು ಅಷ್ಟೊಂದು ಬರ್ತಾ ಇರಲಿಲ್ಲ. ಅವ್ಳು TV ನೋಡ್ಕೊಂಡು ಮಾಡ್ತಾ ಇರೋದು ಬರ್ತಾ ಇರಲಿಲ್ಲ. ನಾನು ಭರತನಾಟ್ಯಕ್ಕೆ ಒಂದು ಹಾಕಿದ್ದೆ ಅಷ್ಟೇ. ಇವಾಗ ನಿಮ್ಮ ಜೊತೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾಳು. ಖುಷಿ ಆಯಿತು. ಮಕ್ಕಳಿಗೊಂದು ಡ್ಯಾನ್ಸ್ ಕಲಿತ ಮೇಲೆ ಒಂದು ಸ್ಟೇಜಲ್ಲಿ ಒಂದು ಮಾಡ್ತಾ ಇರೋದು ಖುಷಿ ಆಗುತ್ತೆ. ಈಗ ಇಬ್ಬರು ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಮಕ್ಕಳೆಲ್ಲರೂ ಚೆನ್ನಾಗೇ ಮಾಡಿದ್ರು. ಬಟ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಕೊಡ್ತಾ ಇದ್ದಾರೆ, ಅವ್ರು ಇನ್ನೂ ಕಲಿತಾರೆ. ಇನ್ನೂ ಕಲಿಯೋದಿದೆ. ನನ್ನ ಮಗಳು ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಮಾಡ್ತಾರೆ. ಅವನು ದೊಡ್ಡದಾಗಿರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಮುಂಚೆ ಡ್ಯಾನ್ಸ್ ಕ್ಲಾಸ್ ಕಳಿಸ್ತಾ ಇದ್ರ ಮ್ಯಾಮ್? ಇದೇ ಫಸ್ಟ್ ಡ್ಯಾನ್ಸ್ ಕ್ಲಾಸ್? ಒಂದು 3-4 ಮಂತ್ಸ್ ಅಷ್ಟಲ್ಲೇ ಆಲ್ರೆಡಿ ಮಗು ಸ್ಟೇಜ್ ಮೇಲೆ ಹತ್ತಿದೆ. ಓಕೆ. ಖುಷಿ ಆಯಿತು. ನನ್ನ ಮಗ ಹೋಗಿದ್ದೆ ಸ್ಟೇಜ್ ಮೇಲೆ ಮಾಡ್ತಿದ್ದಾರಲ್ಲ ಕಾಂಪಿಟೇಷನಲ್ಲಿ, 3 ಮಂತ್ಸಿಗೆ ಖುಷಿ ಆಯಿತು. ಅದರಿಂದ ಇನ್ನೂ ಕಲಿಯೋದಿದೆ, ಸ್ವಲ್ಪ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಬೇಕು ಅಂತ ಅನಿಸ್ತಿದೆ ಡ್ಯಾನ್ಸಲ್ಲಿ. ಸೊ ಹಾಗಾಗಿ ಈ 3 ಮಂತ್ಸಲ್ಲಿ ಎಷ್ಟು ಮಾಡಿದಾರಲ್ಲ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಸ್ವಲ್ಪ ಕೂಡ ತುಂಬ ಇದು ಮಾಡಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ನನಗೆ ತುಂಬ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.